ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಈ ವೈದಿಕ ಸಾಧನೆಯಲ್ಲಿ, ಬ್ರಾಹ್ಮಣ್ಯದ ಸಾಧನೆಯಲ್ಲಿ, ಚತುರ್ವರ್ಣದ ಈ ಸಾಧನೆಗಳಲ್ಲಿ ಗಾಯತ್ರಿ ಮಂತ್ರವನ್ನು ಹಿಡಿದುಕೊಂಡು ಆ ಗಾಯತ್ರಿ ಮಂತ್ರದ ಉಪಾಸನೆಯ ಮುಖಾಂತರ ಹೇಗೆ ಒಬ್ಬ ವ್ಯಕ್ತಿ ಬ್ರಹ್ಮಜ್ಞಾನಿ ಆಗ್ಬೋದು, ಹಾಗೆ ಆ ಬ್ರಹ್ಮಜ್ಞಾನದ ಮುಖಾಂತರ ಮೋಕ್ಷವನ್ನು ಪಡೆಯಬಹುದು. ಇಂಥ ಒಂದು ತತ್ವ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಹುಟ್ಟಿದ್ದು ಸೂರ್ಯನಿಂದಲೇ. ಆ ಸೂರ್ಯನಿಂದ ಹುಟ್ಟಿದಂಥ ಇಲ್ಲಿರುವಂಥ ಎಲ್ಲ ಚರಾಚರಗಳು ಅದೆಲ್ಲವೂ ಸೂರ್ಯನಿಂದಲೇ ಹುಟ್ಟಿದ್ದು. ಹೀಗೆ ಆ ಸೂರ್ಯನಿಂದ ಹುಟ್ಟಿದ್ದು ಅಂತ ಹೇಳಲಿಕ್ಕೆ ವೇದ, ಉಪನಿಷತ್ತು, ಹಾಗೆ ಸಂಸ್ಕೃತ ಇದನ್ನೆಲ್ಲ ಕಲಿತ್ರೆ, ರಾಮಾಯಣ ಮಹಾಭಾರತ ಇದನ್ನೆಲ್ಲ ನಾವು ಕಲಿತ್ರೆ, ಓದಿದ್ರೆ ನಮ್ಮ ಒಳಗೆ ಯಾವ ಸ್ಥಿತಿ ಇದೆ ಅಂತ ನಮಗೆ ಗೊತ್ತಾಗಬೇಕಿದ್ರೆ ಬ್ರಾಹ್ಮಣ್ಯವನ್ನು ಅನುಕರಣೆ ಮಾಡಬೇಕು. ಆ ಬ್ರಾಹ್ಮಣ್ಯದ ಸಾಧನೆಯನ್ನು ಮಾಡಬೇಕು. ಅಂಥ ಬ್ರಾಹ್ಮಣ್ಯದ ಸಾಧನೆಯಲ್ಲಿ ಇರುವವನಿಗೆ ಬ್ರಾಹ್ಮಣ ಅಂತ ಹೆಸರು. ಹಾಗದು ಎಂಥ ಸಾಧನೆ? ತತ್ ಸವಿತೃವರೆಣ್ಯಂ. ತತ್ ಹೇಳಿದರೆ ಸೂರ್ಯ, ಸವಿತ್ರ ಅಂತ ಹೇಳಿದ್ರೆ ಹೆರುವುದು. ಇನ್ನು ಅಲ್ಲಿರುವಂಥ ಸೂರ್ಯ ಇಲ್ಲಿ ಯಾವುದನ್ನು ಹೆತ್ತ? ಇಲ್ಲಿರುವುದು ಎಲ್ಲವನ್ನು ಹೆತ್ತವ ಅವನೇ. ಆದರೆ ಇಲ್ಲಿ ಶರೀರ ಅಂತ ಬರುವಾಗ ಅದು ಪೃಥ್ವಿ ತತ್ವದ ದೇಹ ಅಂತ ಹೇಳ್ತೇವೆ ನಾವು. ಹಾಗೆ ಪೃಥ್ವಿ ತತ್ವದ ದೇಹ ಈ ಭೂಮಿಗೆ ಸಂಬಂಧಪಟ್ಟದ್ದಾದ್ರೆ ಈ ಭೂಮಿ ಅನ್ನೋದು ಅವನಿ ಅಂತ. ಅವನಿ ಅಂತ ಹೇಳಿದ್ರೆ ಭೂಮಿ, ಅವನಿಜೆ ಅಂತ ಹೇಳಿದ್ರೆ ಭೂಮಿಯ ಮಗಳು ಸೀತೆ ಅಂತ. ಇದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟದ್ದು. ಇನ್ನು ಹಾಗೆ ಇಲ್ಲಿ ಪರದಲ್ಲಿ ಏನೋ ಉಂಟು ಹೇಳಿದ್ದೇನೆ ನಾನು. ಈ ಪರದಲ್ಲಿ ಇರುವಂಥ ವಸ್ತುಗೆ ಲಿಂಗ ಶರೀರ ಅಂತ ಹೆಸರು. ಈ ಲಿಂಗ ಶರೀರ ಅನ್ನೋದು ಯಾವುದಿದೆ ಅದು ಇಲ್ಲಿ ಸೂರ್ಯನಿಂದ ಹುಟ್ಟಿದ್ದು. ಇನ್ನು ಅದು ಅಲ್ಲಿಂದ ಇಲ್ಲಿ ಹುಟ್ಟಬೇಕಿದ್ರೆ, ಅಲ್ಲಿಂದ ಇಲ್ಲಿ ಹುಟ್ಟಿತ್ತು ಅಂತ ಹೇಳಿದ್ರೆ ಅದು ಇಲ್ಲಿ ಹಿಂದೆ ಹುಟ್ಟಿತ್ತು. ಈಗ ಒಬ್ಬ ಬ್ರಾಹ್ಮಣ ವಟು ಯಜ್ಞೋಪವೀತ ಧಾರಣೆ ಮಾಡಿ ತನ್ನ ತಂದೆಯಿಂದ ಅದನ್ನು ದೀಕ್ಷೆಯನ್ನು ತೆಗೆದುಕೊಂಡು ಗಾಯತ್ರಿ ಮಂತ್ರವನ್ನು ಪಠಿಸ್ತಾ 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 ತನ್ನ ಒಳಗೆ ಆ ಶಕ್ತಿಯನ್ನು ಜಾಗೃತಗೊಳಿಸ್ತಾ ಹೋಗ್ತಾನೆ. ಹೀಗೆ ಜಾಗೃತಗೊಳಿಸ್ತಾ ಹೋಗುವಾಗ ಈಗ ಅಲ್ಲಿ ಹುಟ್ಟಿತ್ತು ಅಂತ ಅವನಿಗೆ ಗೊತ್ತಾಗ್ತದೆ. ಯಾವುದು ಗೊತ್ತಾಗ್ತದೆ? ಈಗ ಅವನ ಮನಸ್ಸಿನಲ್ಲಿ ಹುಟ್ಟಿತ್ತು ಅಂತ ಅವನಿಗೆ ಗೊತ್ತಾಗ್ತದೆ. ಅದು ಹಿಂದೆ ಇಲ್ಲಿಯೇ ಇತ್ತು. ಇಲ್ಲಿ ಇರುವುದನ್ನೇ ನಾನು ಮಂತ್ರದ ಮುಖಾಂತರ ಜಾಗೃತಗೊಳಿಸಿದ್ದು, ನನ್ನನ್ನೇ ನಾನು ಜಾಗೃತಗೊಳಿಸಿದ್ದು. ಆತ್ಮ ತತ್ವವನ್ನು ಕಲೀಲಿಕ್ಕೆ, ತಿಳಿಲಿಕ್ಕೋಸ್ಕರ ಈ ಗಾಯತ್ರಿ ಮಂತ್ರವನ್ನು ಹೇಳಿದ್ದು ಅಂತ ಆ ಮಗುವಿಗೆ ಬೆಳೆದ ನಂತರ ತಿಳಿತದೆ. ಹೀಗೆ ಬ್ರಹ್ಮಜ್ಞಾನೇತಿ ಇತಿ ಬ್ರಾಹ್ಮಣ. ಈಗ ಅಂತಹ ಬ್ರಹ್ಮಜ್ಞಾನವನ್ನು ಈಗ ಒಬ್ಬ ಶೂದ್ರ ಇದ್ದಾನೆ, ಅವ ಹೇಗೆ ಪಡೆಯುವುದು? ಅವನಿಗೆ ಗಾಯತ್ರಿ ಮಂತ್ರ ದೀಕ್ಷೆ ಆಗಲಿಲ್ಲ, ಅವನಿಗೆ ಗಾಯತ್ರಿ ಮಂತ್ರ ಪಠಿಸ್ಲಿಕ್ಕೆ ಇಲ್ಲ. ಯಾಕೆ ಇಲ್ಲ ಅಂತೇಳಿ ಅದಕ್ಕೆ ದೀಕ್ಷೆ ತೆಗೆದು ಕೊಡಬೇಕು. ದೀಕ್ಷೆ ಕೊಡಬೇಕಿದ್ರೆ ಯಾರು ಕೊಡಬೇಕು? ಅಪ್ಪನಾದವ ಮಗನಿಗೆ ದೀಕ್ಷೆ ಕೊಡುವುದು. ಇನ್ನು ಯಾರಾದರೂ ಗುರು ಇರಬೇಕು, ಆ ಗುರು ಎಲ್ಲಿಯಾದರೂ ನಮಗೆ ದೀಕ್ಷೆ ಕೊಡಬೇಕು. ಹಾಗಾದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನು ಬಿಟ್ಟು ಉಳಿದವರು ಮೋಕ್ಷ ಸಾಧನೆಯನ್ನು ಹೇಗೆ ಮಾಡುವುದು? ತತ್ ಸವಿತೃವರೆಣ್ಯಂ ಅಂತ ಹೇಳಿದ ನಂತರ ಭರ್ಗೋ ದೇವಸ್ಯ ಧೀಮಹಿ. ಭರ್ಗೋ ದೇವಸ್ಯ ಧೀಮಹಿ ಅಂತ ಹೇಳಿದರೆ ಮೂಲಾಧಾರದಿಂದ ಸಹಸ್ರಾರದವರೆಗಿರುವಂಥ 7 ಚಕ್ರಗಳು. ಅದರಲ್ಲಿ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೆ ಷಟ್ ಚಕ್ರ ಅಂತ. ಈ ಷಟ್ ಚಕ್ರದಲ್ಲಿ ಒಟ್ಟಿಗೆ 64 ಭೈರವರಿದ್ದಾರೆ. ಆ ಭೈರವರನ್ನುವಂತಹ ಬೆಳಕು, ಆ ಅಕ್ಷರದ ಬೆಳಕು, ಶಬ್ದದ ಬೆಳಕದು, ಅದು ಪ್ರತಿ ಚಕ್ರಗಳಿಂದ ಹೊರಗೆ ಹರಿಯುತ್ತದೆ. ಹಾಗೆ ಈಗ ನಮ್ಮ ಲಿಂಗ ಶರೀರದ ಹೊರಭಾಗದಲ್ಲಿ ಎಲ್ಲಿಯಾದರೂ ನಾವು ನಿಂತು ಒಂದು ಲಿಂಗ ಶರೀರವನ್ನು ನೋಡಿದರೆ ಅದು ವಜ್ರದ ಹಾಗೆ ಕಾಣಬೇಕು. ಅಂದರೆ ಎಲ್ಲ ಬೆಳಕನ್ನೋದು ಪ್ರತಿಫಲಿಸ್ತಾ ಇರಬೇಕಂತ. ಅಂತ ಆ ಬೆಳಕಿನ ಲಿಂಗ ಶರೀರ ಏನುಂಟು ಅದರ ಒಳಗೆ ಈ ಚಕ್ರಗಳಿಂದ ಭರ್ಗೋ ದೇವಸ್ಯ ಧೀಮಹಿ ಅಸಂಖ್ಯ ಬೆಳಕಿನ ಕಿರಣಗಳು ಸುತ್ತಲೂ ಪಸರಿಸ್ತದೆ. ಅದನ್ನು ಧೀಮಹಿ, ಅದನ್ನು ಇಲ್ಲಿ ನಿಲ್ಲಿಸುವಂತ. ಮೈ ಹೇಳಿದರೆ ಭೂಮಿ, ಶರೀರ, ಧೀ ಅಂತೇಳಿ ನಿಲ್ಲಿಸುವುದು.
ಇನ್ನು ಧಿಯೋ ಯೋನಃ ಪ್ರಚೋದಯಾತ್, ಅದನ್ನು ನಿಲ್ಲಿಕ್ಕೆ ಬಿಡಬೇಡ, ಅದನ್ನು ಪ್ರಚೋದಿಸಿ ಅಂತ ಹೇಳಿ ಅದನ್ನು ತಿರುಗುವ ಹಾಗೆ ಮಾಡು. ಅದು ತಿರುಗ್ತಾನೆ ಇದೆ, ಸೂರ್ಯನಿಂದಾಗಿ ನಮ್ಮ ಲಿಂಗ ಶರೀರ ತಿರುಗ್ತಾನೆ ಇದೆ. ಬಟ್ ನಾನೀಗ ಮನಸ್ಸಿನಲ್ಲಿ ಮಂತ್ರ ಹೇಳಿ ಅದನ್ನು ತಿರುಗುವುದನ್ನು ನಾನು ತಿರುಗಿಸ್ತಾ ಇದ್ದೇನೆ ಅನ್ನುವಂಥ ಸ್ಥಿತಿಯಲ್ಲಿ ತಿರುಗಿಸ್ತಾ ಕೊನೆಗೆ ಅದುವೇ ನಾನಾಗಬೇಕು. ಅದುವೇ ನಾನಾದಾಗ ಏನಾಗ್ತದೆ, ನನ್ನ ಮೈಯಲ್ಲಿ ವಿದ್ಯುತ್ತಿನ ತರಂಗಗಳು ಹರಿಯುವುದು ನನಗೆ ಅನುಭವಕ್ಕೆ ಬರ್ತದೆ, ಮೈ ರೋಮಾಂಚನ ಆಗ್ತದೆ. ಹಾಗೆ ಉಳಿದ ಸುತ್ತಮುತ್ತ ಯಾರೆಲ್ಲ ವ್ಯಕ್ತಿಗಳಿದೆ ಅವರು ಯಾರು ನನ್ನ ಬಳಿಗೆ ಬರಬಾರದು ಅನ್ನುವಂಥ ಭಾವನೆ ನನಗೆ ಬರ್ತದೆ. ಯಾಕಂತ ಹೇಳಿದ್ರೆ ಅವರು ಒಳಗೆ ಬಂದರೆ ನನ್ನ ಈ ಏನು ಸಾಧನೆಯ ಮುಖಾಂತರ ನಾನು ಏನು ಸಾಧಿಸಿದ್ದೇನೆ, ಯಾವ ಲಿಂಗ ಶರೀರವನ್ನು ಜಾಗೃತಗೊಳಿಸಿಟ್ಟಿದ್ದೇನೆ, ಅದು ಈಗ ಅಪಭ್ರಂಶವಾದೀತು, ಅದು ಮಲಿನವಾದೀತು. ಯಾಕೆ? ಇದು ಸಾಧನೆ. ಇಲ್ಲಿ ಅಂಥ ಲಿಂಗ ಶರೀರವನ್ನು ನಾವಿಲ್ಲಿ ಭೂತ ಅಂತ ಹೇಳುದು, ಆ ಭೂತವನ್ನು ಸತ್ಯೋಲು ಅಂತ ಹೇಳುದು, ದೈವ ಅಂತ ಹೇಳುದು. ಹಾಗೆ ಗಾಯತ್ರಿ ಮಂತ್ರದ ಮುಖಾಂತರ ಯಾವ ಲಿಂಗ ಶರೀರವನ್ನು ಒಬ್ಬ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಯೋಗಿಗಳು ಯಾವುದನ್ನು ಜಾಗೃತಗೊಳಿಸ್ತಾರೆ ತಮ್ಮ ಸುತ್ತ, ಆ ಜಾಗೃತಗೊಳಿಸಿದಂಥ ವಸ್ತು ಅದು ಲಿಂಗ ಶರೀರ. ಇನ್ನು ಹಾಗೆ ಜಾಗೃತಗೊಳಿಸಿದಂಥ ವಸ್ತು ಯಾವುದು ಉಂಟು ಅದನ್ನು ಈಗ ನಾವೇನು ಹೇಳ್ತೇವೆ, ಅಸತೋಮ ಸದ್ಗಮಯ. ಯಾಕೆಂತ ಹೇಳಿದ್ರೆ ಅದು ಸತ್ಯ, ಇದು ಇಲ್ಲಿ ಅಸತ್ಯ. ಎಚ್ಚರದಲ್ಲಿ ಏನು ನಾವು ಹೇಳ್ತೇವೆ ನೋಡ್ತೇವೆ ಇದೆಲ್ಲವೂ ಭ್ರಮೆ, ಇದು ಅಸತ್ಯ. ಆದರೆ ಲಿಂಗ ಶರೀರ ಯಾವುದಿದೆ ಅದು ಸತ್ಯ. ನಾಳೆ ನಾವು ದೇಹ ಬಿಡುವಾಗ ಲಿಂಗ ಶರೀರ ದೇಹದವರೆಗೆ ಬರುವುದು. ಆಗ ನಾನು 16 ಎಲೆ ಬಡಿಸಿ 17 ಆಗುವಾಗ ಭೂತ ಆಗ್ತಾನೆ ಅಂತ ಹೇಳಿದ್ದೇನಲ್ವ, ಅದೇ ಭೂತ ಈ ಭೂತ. ಯಾವ ಭೂತ? ಸತ್ಯ. ಅಸತೋಮ ಸದ್ಗಮಯ. ಈಗ ಎಚ್ಚರದಲ್ಲಿ ಏನುಂಟು ಇದೆಲ್ಲವೂ ತಮಸ್ಸು, ಇದು ಕತ್ತಲೆ. ಹಾಗಾದ್ರೆ ಬೆಳಕೆಲ್ಲಿದೆ? ಈ ಲಿಂಗ ಶರೀರ ಇದು ಬೆಳಕು, ಸ್ಫಟಿಕದಂತ ಬೆಳಕು, ಶುದ್ಧ ಸ್ಫಟಿಕ ಸಂಕಾಶಂ, ಅದು ನಮ್ಮ ನಿಜವಾದ ಬೆಳಕು. ಮೃತ್ಯೋರ್ಮ ಅಮೃತಂಗಮಯ. ಈ ದೇಹಕ್ಕೆ ಈಗ ಮೃತ್ಯು ಆಯ್ತು. ಈ ಮೃತ್ಯು ಆದಾಗ ಇಲ್ಲಿ ಸಾಯದೆ ಇರುವಂಥದ್ದು ಅಮೃತ, ಸಾಯದೆ ಇರುವಂಥದ್ದು ಯಾವುದಿದೆ ಅದನ್ನು ಆಗಿಸು ಅಂತ ಕೇಳುದು ನಾವು. ಅದನ್ನೇ ನಾವಿಲ್ಲಿ ಭೂತ ಅಂತ ಕರೆದದ್ದು. ಇನ್ನು ರುದ್ರ ಮಂತ್ರ ಪೂರ್ತಿ ಅದೇ ಲಿಂಗದ ಕಥೆಯನ್ನು ಹೇಳು. ಹಾಗೆ ಪುರುಷ ಸೂಕ್ತ ಅದೇ ಲಿಂಗದ ಕಥೆಯನ್ನು ಹೇಳು. ಮಹಾಭಾರತದಲ್ಲಿ ಹೇಗೆ ಧರ್ಮ ಸ್ಥಾಪನೆ ಆಯಿತು, ಅದೇ ರೀತಿ ಇಲ್ಲಿ ಧರ್ಮ ಸ್ಥಾಪನೆ ಆಗ್ಲಿಕ್ಕೋಸ್ಕರವೇ ಇದೆಲ್ಲವೂ. ಆ ಧರ್ಮ ಸ್ಥಾಪನೆಗೋಸ್ಕರವೇ ಇವತ್ತು ಇಲ್ಲಿ ನಾವು ಹೆಸರು ಹೇಳುವಂತ ಎಲ್ಲ ಭೂತಗಳು ಅವರೆಲ್ಲರೂ ವ್ಯಕ್ತಿಗಳಾಗಿದ್ದಾಗ ಇಲ್ಲಿ ಧರ್ಮವನ್ನು ಸ್ಥಾಪಿಸ್ಲಿಕ್ಕೋಸ್ಕರ ಅವರೀಗ ಭೂತ ಆಗಿ ನಿಂತದ್ದು. ಅಂಥವರು ಯಾರು ಸಾಯಲಿಲ್ಲ, ಅವರು ಇವತ್ತು ಚಿರಂಜೀವಿಗಳು. ಆದ್ದರಿಂದ ಅವರಿಗೆ ನಾವು ಕೋಲ, ನೇಮ, ಪರ್ವ ಇದನ್ನೆಲ್ಲ ಮಾಡಿ ಅವರು ಇದ್ದಾರೆ ಅನ್ನುವ ಹಾಗೆ ಆರಾಧಿಸುವುದು, ಅವರು ಇಲ್ಲ ಅಂತೇಳಿ ಆರಾಧಿಸುವುದಲ್ಲ. ಇನ್ನು ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳುವಾಗ ಅದೇ ಲಿಂಗವನ್ನು ಇಲ್ಲಿ ಭಾವನೆಯ ಮುಖಾಂತರ ನೋಡಿದ್ದು. ಇನ್ನು ಗಂಗೆ, ಚಮುನೆ, ಚೈವ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಜಲೆಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳುವಾಗ ಇದೇ ಲಿಂಗ ಶರೀರವನ್ನು ನೋಡಿದ್ದು. ಇನ್ನು ಎಲ್ಲ ಕಡೆಯೂ ಇದನ್ನು ಕಲಿಸಿ ಆಗಿದೆ, ಹೇಳಿ ಆಗಿದೆ, ನಮಗೆ ಇನ್ನೂ ಗೊತ್ತೇ ಆಗಲಿಲ್ಲ. ಇದನ್ನು ಶಾಲೆಯಲ್ಲಿ ವಿಜ್ಞಾನ ಕಲಿಸಿ ಆಯಿತು, ಆದರೂ ನಮಗೆ ಗೊತ್ತಾಗ್ಲಿಲ್ಲ. ರುದ್ರ ಮಂತ್ರದಲ್ಲಿ ಆಪಾತಾಳ ನಭಸ್ಥಲ ಅಂತ ಭುವನ ಬ್ರಹ್ಮಾಂಡ ಮಾವಿಸ್ಫುರತ್ ಅಂತ ಹೇಳ್ತದೆ, ಅದು ಇದೇ ಲಿಂಗ ಶರೀರದ ಕತೆ. ಕಾಲಭೈರವ ಅಷ್ಟ ಕೇಳಿದೆ, ಭೂತ ಸಂಘ ನಾಯಕಂ ವಿಶಾಲ ಕೀರ್ತಿದಾಯಕಂ ಕಾಶಿ ವಾಸ ಲೋಕ ಪುಣ್ಯ ಪಾಪಶೋಧಕಂ ವಿಭುಂ ಅಂತ. ಎಲ್ಲಿ? ಇದು ಕಾಶಿ. ಇದರ ಮುಖಾಂತರ ಇಡೀ ಲಿಂಗ ಶರೀರವನ್ನು ಅದು ಜಾಗೃತವಾಗಿಟ್ಟಿದೆ, ಅದು ಎಲ್ಲವನ್ನು ನೋಡ್ತಾ ಇದೆ. ಅದರ ಎಚ್ಚರದ ಸ್ಥಿತಿಯ ನಮಗೆ ಇದು ಕಾಣಲೇ ಇಲ್ಲ. ಅಂಥ ಭೂತವನ್ನು ಮತ್ತೆ ಜಾಗೃತಗೊಳಿಸಬೇಕು, ಮತ್ತೆ ನಾವು ಅದಾಗಿ ನಿಲ್ಬೇಕಂತ ಇದ್ರೆ ಅದಕ್ಕೆ ಮತ್ತೆ ನಾವು ನಮ್ಮ ಸಾಧನೆಯನ್ನು ನಾವು ಮಾಡಬೇಕು. ಯಾವುದು ನಮ್ಮ ಸಾಧನೆ? ಅದುವೇ ಕಳರಿ. ಆ ಕಳರಿ ಅನ್ನುವಂಥ ಒಂದು ವಿದ್ಯೆಯನ್ನು ಪ್ರತಿದಿನ ದಿನಕ್ಕೆ 1 ಗಂಟೆ 2 ಗಂಟೆ ಸಾಧನೆ ಮಾಡಿದರೆ ಸಾಕು. ದೈಹಿಕವಾದಂಥ ವ್ಯಾಯಾಮವೂ ಸಿಗ್ತದೆ, ಇನ್ನು ಮಾನಸಿಕವಾದಂಥ ದೃಢತೆಯೂ ಸಿಗ್ತದೆ. ಹಾಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಆ ಮಕ್ಕಳನ್ನು, ಪರಶುರಾಮ ತತ್ವ ಮತ್ತು ಬ್ರಹ್ಮ ತತ್ವದ ಆ 2 ಮಕ್ಕಳನ್ನು
ಹೇಗೆ ಒಂದು ಸರಿಯಾದ ದಾರಿಯಲ್ಲಿ ಅವರಲ್ಲಿರುವಂಥ ಅದಮ್ಯ ಶಕ್ತಿಯನ್ನು ಈ ಕಲರಿಯ ಮುಖಾಂತರ ಉಪಯೋಗಿಸಿಕೊಂಡು ಹೇಗೆ ಮುಂದುವರಿಬಹುದು, ಹೇಗೆ ಒಂದು ಸದೃಢ ಸಮಾಜವನ್ನು ಕಟ್ಟಬಹುದು, ದೈವ ದೇವರು ಭೂತ ನಾಗ ಅನ್ನುವಂಥ ಏನು ನಾವು ಇವತ್ತು ಆರಾಧನೆ ಮಾಡ್ತಾ ಇದ್ದೇವೆ ಅದನ್ನೆಲ್ಲವನ್ನು ಪ್ರತಿಯೊಬ್ಬರ ಒಳಗೆ ಜಾಗೃತಗೊಳಿಸುವಂಥ ವಿದ್ಯೆ ಇದು. ಅದಕ್ಕೆ ತುಳುನಾಡ ಕಲರಿ ಅಂತ ಹೆಸರು. ಇನ್ನು ಇದರಲ್ಲಿ ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ, ಎಲ್ಲರೂ ಕಲಿಯುವಂಥ ವಿದ್ಯೆ ಇದು. ಪ್ರತಿಯೊಂದು ಹೆಣ್ಣು ಮಗು 7, 8, 9 ವರ್ಷ ಇರುವಾಗ ಇದನ್ನು ಪ್ರಾರಂಭಿಸಿದ್ರೆ ಮತ್ತೆಯೂ ಇದನ್ನು ಕಲಿಯಬಹುದು. 7-8 ವರ್ಷ ಹೇಗೆ ಬ್ರಾಹ್ಮಣ್ಯದಲ್ಲಿ 7 ವರ್ಷ ಆಗುವಾಗ ಉಪನಯನ ಮಾಡ್ತಾರೆ, ಅದೇ ರೀತಿ ಇಲ್ಲಿ ಇದೊಂದು ಉಪನಯನ. ಹೊಸ ಕಣ್ಣನ್ನು ತೆರೆಸುವುದು, ಬೇರೆ ಕಣ್ಣಿನಿಂದ ಹೇಗೆ ನೋಡುವುದು ಇಡೀ ಪ್ರಪಂಚವನ್ನು, ಬೇರೆ ಕಣ್ಣಿನಿಂದ ನಮ್ಮ ಒಳಗಿನ ವ್ಯವಸ್ಥೆಯನ್ನು ಹೇಗೆ ನೋಡುವುದು, ಅಂತರ್ದೃಷ್ಟಿಯನ್ನು ಹೇಗೆ ಜಾಗೃತಗೊಳಿಸುವುದು, ಇಂಥ ಒಂದು ವಿದ್ಯೆ ಇದು. ಈ ವಿದ್ಯೆಯಲ್ಲಿ ಒಂದು ಹೆಣ್ಣು ಮೊದಲು ಮೈನರೆದ ನಂತರ ಅವಳ ಕೈಗೆ ಒಂದು ಗೆಜ್ಜೆ ಕತ್ತಿ ಕೊಡ್ಲಿಕ್ಕಿತ್ತು. ಈ ಗೆಜ್ಜೆ ಕತ್ತಿ ಈಗ ಖಾಲಿ ಮದುವೆಯ ದಿನ ಅಡಕೆ ಮತ್ತು ವೀಳ್ಯದೆಲೆ ಮಧ್ಯದಲ್ಲಿ ಸಿಕ್ಕಿಸಿ ಒಂದು ಸುತ್ತು ಬರಲಿಕ್ಕೆ ಮಾತ್ರ ಸೀಮಿತವಾಗಿದೆ ಹೊರತು ಇದರ ಯಾವ ಉಪಯೋಗವೂ ಈಗ ಇಲ್ಲ. ಯಾಕೆ ಇಲ್ಲ ಅಂತೇಳಿದರೆ ಆ ಹೆಣ್ಣು ಕಲೀಲಿಲ್ಲ, ಆದ್ದರಿಂದ ಅದರ ಉಪಯೋಗ ಇಲ್ಲ. ಒಂದು ವೇಳೆ ಆ ಹೆಣ್ಣು ಬಾಲ್ಯದಿಂದಲೇ ಕಲರಿಯನ್ನು ಕಲಿಯುತ್ತಿದ್ರೆ ಆಗ ಅವಳ ಕೈಗೆ ಕೊಟ್ಟಂತ ಗೆಜ್ಜೆ ಕತ್ತಿ ಅವಳ ಜೀವನ ಪರ್ಯಂತ ಅವಳನ್ನು ರಕ್ಷಿಸ್ತದೆ. ಯಾಕೆಂತೇಳಿ ಬರೇ ಒಂದು ಪೆನ್ ಇದ್ರೆ ಸಾಕು, ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು. ಹಾಗೆ ಮಹಿಳೆಯರ ಸದೃಢೀಕರಣವು ಈ ಕಲರಿಯಿಂದ ಸಾಧ್ಯ. ಭಯವೇ ಇಲ್ಲದೆ ಎಲ್ಲವನ್ನು ಎದುರಿಸುವಂಥ ಆ ಶಕ್ತಿ ಸಾಮರ್ಥ್ಯ ಅದನ್ನೆಲ್ಲವನ್ನು ಜಾಗೃತಗೊಳಿಸುವಂಥ ಕಲೆ ಇದು. ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗಿರುವಂಥ 16 ದಿನಗಳೇನುಂಟು, 16 ದಿನಗಳು ನಮ್ಮ ಮೆದುಳಿನಲ್ಲಿ ನಡೆಯುವಂಥ ಕ್ರಿಯೆಗಳು ಇದು ಒಂದೇ. ಅದಕ್ಕೆ ಚಂದ್ರಮ ಮನಸೋಜಾತ ಅಂತ ಹೇಳುದು. ಚಂದ್ರನಿಗೆ 16 ಕಲೆ ಇದೆ. ಹಾಗೆ ಇಲ್ಲಿ ನಮ್ಮ ಶರೀರವು ಈ 16 ಕಲೆಗಳಿಂದ ಕಾರ್ಯಾಚರಿಸ್ತದೆ. ಅಂಥ 16 ಕಲೆಗಳ ಜ್ಞಾನ ಅರಿವು ಅದಕ್ಕೆ ಕಳರಿ. ಎಲ್ಲವನ್ನು ಕಲಿಯುವ ಅಗತ್ಯವೂ ಏನಿಲ್ಲ. ಅಗತ್ಯ ಇದ್ದವರು ಅಗತ್ಯ ಇದ್ದಷ್ಟೇ ಕಲಿಬಹುದು. ಯಾಕಂದ್ರೆ ಇದೊಂದು ಅಂಗ ಸಾಧನೆಯ ಒಂದು ವಿದ್ಯೆ. ಆರೋಗ್ಯವಂತವಾಗಿ ಹೇಗೆ ಬದುಕಬಹುದು ಅಂತ ಒಂದು ವಿದ್ಯೆ. ಇನ್ನು ಪ್ರಪಂಚದಲ್ಲಿ ಎಲ್ಲ ಭಾಷೆಗಳಿಗೂ ಒಂದು ಡಿಕ್ಷನರಿ ಅಂತ ಇರ್ತದೆ. ಅದು ಭಾಷೆಗಳಿಗೆ ಡಿಕ್ಷನರಿ ಇರುವುದು. ಇಲ್ಲಿ ಹಾಗೆ ಅಲ್ಲ, ಒಂದು ಕಲೆರಿಗೆ ಒಂದು ಡಿಕ್ಷನರಿ ಇದೆ. ಇತ್ತೀಚೆಗೆ ತುಳು ವರ್ಲ್ಡ್ ಫೌಂಡೇಶನ್ ಅವರು ಕಟೀಲಿನಲ್ಲಿ ನಡೆಸಿದಂಥ 7ನೆಯ ಕಲೆರಿಯ ಬಗ್ಗೆ ಸಂವಾದ ಚರ್ಚಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಿ ಗಂಗಾಧರನ್ ಅನ್ನುವರು ಬಂದಿದ್ರು. ಈ ಡಾಕ್ಟರ್ ಸಿ ಗಂಗಾಧರನ್ ಈ ಕಲೆರಿಗೆ ಡಿಕ್ಷನರಿಯನ್ನು ಬರೆದವರು. ಅದಲ್ಲದೆ ರಾಮಾಯಣ ಕಾಲದಲ್ಲಿ ನಡೆದಂಥ ಯುದ್ಧ ಏನಿದೆ, ಆ ಯುದ್ಧದಲ್ಲಿ ಕಲೆರಿಗೆ ಸಂಬಂಧಪಟ್ಟಂಥ ಯಾವ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಬಳಸಿದ್ರು ಇದರ ಬಗ್ಗೆಯೂ ಪುಸ್ತಕವನ್ನು ಬರೆದವರು. ಇದರಲ್ಲಿ ಬೇಕಾದಷ್ಟು ಉದ್ಯೋಗಾವಕಾಶಗಳಿದೆ. ಹಾಗೆ ಆಧ್ಯಾತ್ಮದ ಸಾಧನೆ ಇದೆ. ಸಾಮಾನ್ಯ ಯೋಗದಲ್ಲಿ ಯೋಗಿ ಸಮಾಧಿ ಸ್ಥಿತಿಯಲ್ಲಿ ನಿಲ್ಲುವುದಂತ ಹೇಳಿದರೆ ದೇಹ ಭಾವವನ್ನು ಬಿಟ್ಟು ನಿಲ್ಲುವುದು. ಹೇಗೆ ನಾವು ಶಿವನ ಫೋಟೋವನ್ನೆಲ್ಲ ನೋಡ್ತೇವೆ, ಆ ಸ್ಥಿತಿಯಲ್ಲಿ ನಿಲ್ಲುವುದಂತ. ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ಶಿವನ ತಾಂಡವ ಸ್ವರೂಪ, ಆ ಕಾಲ ಭೈರವನ ಸ್ವರೂಪ ಅಥವಾ ವೀರಭದ್ರನ ಸ್ವರೂಪ. ಇಲ್ಲಿಯೂ ದೇಹ ಭಾವವನ್ನೇ ಬಿಟ್ಟು ನಿಲ್ಲುವುದು. ಎಚ್ಚರದ ಸ್ಥಿತಿ ಇಲ್ಲ ಅಂತ. ದೈವ ಮಾತ್ರ ಇದೆ, ನಾನಿಲ್ಲ. ಇದನ್ನು ನಿಮಗೆ ಬೇರೆ ಎಲ್ಲಿಯಾದರೂ ಸಾಧನೆ ಮಾಡಲಿಕ್ಕೆ ಹೋದರೆ ವರ್ಷಗಟ್ಟಲೆ ಸಾಧನೆ ಮಾಡಿದ್ರೂ ಸಿದ್ಧಿ ಆಗ್ತಂತೆ ಯಾವ ಗ್ಯಾರಂಟಿ ಇಲ್ಲ. ಆದರೆ ಇಲ್ಲಿ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ನಮಗೆ ತಲಾಂತರದಿಂದ ಆರಾಧಿಸಿಕೊಂಡು ಬಂದಂಥ ನಮ್ಮದೇ ದೈವಗಳಿದೆ. ಆ ದೈವಗಳೆಲ್ಲ ಇರುವುದು ನಮ್ಮ ಒಟ್ಟಿಗೆ. ಯಾಕಂದ್ರೆ ಈ ದೇಹ ಅದರ ಆಪರೇಟರ್ ಯಾರು? ಬ್ರಹ್ಮ. ಇನ್ನು ಈ ಶರೀರದಲ್ಲಿ ಶಕ್ತಿ ಅಂತ ಇದೆ. ಈ ಶಕ್ತಿ ಪ್ರತಿಯೊಂದು ಜೀವಕೋಶದಲ್ಲಿ ಆ ಶಕ್ತಿಯಾಗಿ ಪರಿವರ್ತನೆ ಆಗುವುದು ನಮ್ಮ ಒಳಗಿರುವಂಥ ಶರೀರದಲ್ಲಿರುವಂಥ ಸಕ್ಕರೆ ಅಂಶ, ಅದು ಸುಕ್ರೋಸ್ ಅಂತ. ಇನ್ನು ಸುಕ್ರೋಸು ಸಕ್ಕರೆಯಾಗಿ ಅಥವಾ ಲ್ಯಾಕ್ಟೋಸು ಫ್ರುಕ್ಟೋಸ್ ಎಲ್ಲ ಶಕ್ತಿಯಾಗಿ ಜೀವಕೋಶದಲ್ಲಿ ಪರಿವರ್ತನೆ ಆಗಬೇಕಿದ್ರೆ ಅದಕ್ಕೆ ಇನ್ಸುಲಿನ್ ಬೇಕು. ಇಲ್ಲಿ ಆ ಇನ್ಸುಲಿನೇ ಇಲ್ಲಿ ರಕ್ತೇಶ್ವರಿ. ನಿಮ್ಮ ಇಡೀ ಶರೀರವನ್ನು ಯಾರು ರಕ್ಷಣೆ ಮಾಡುವುದು ಕೇಳಿದರೆ ಅಲ್ಲಿ ರಕ್ತೇಶ್ವರಿ.
ಹಾಗೆ ಮೂಲದಲ್ಲಿ ಈ ತುಳುನಾಡಲ್ಲಿದ್ದದ್ದು ಬೆಮ್ಮೆರು ಮತ್ತೆ ಲೆಕ್ಕೇಸಿರಿ ಅಂತ. ಅಂದ್ರೆ ಈ ಶರೀರ ಯಾವುದರಿಂದ ಕಾರ್ಯಾಚರಿಸ್ತದೆ ಅವರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ಹಿಂದಿನವರು. ನಾವು ಹೊರಗೆ ನೋಡ್ತಾ ಹೋದೆವು. ಇದೆಲ್ಲವೂ ಒಳಗೆ ನೋಡಬೇಕಾದಂಥ ಕಲೆ, ಒಳಗಿನಿಂದ ಅರಿಬೇಕಾದಂಥ ಜ್ಞಾನ ಇದು. ಹೀಗೆ ಪರಶುರಾಮ ಸೃಷ್ಟಿ, ಈ ತುಳುನಾಡು, ಈ ಬೆಮ್ಮೆರ ಸೃಷ್ಟಿಯಲ್ಲಿ ಯಾರೆಲ್ಲ ಇದ್ದೀರಿ ನೀವೆಲ್ಲರೂ ಈ ಒಂದು ವಿದ್ಯೆಯನ್ನು ಕಲಿಬೇಕು. ಹಾಗೆ ಸರ್ವತೋಮುಖವಾದಂಥ ಈ ಕಲೆ ಏನಿದೆ ಅದು ನಮ್ಮಲ್ಲಿ ಆಧ್ಯಾತ್ಮವಾದ ಜಾಗೃತಿಯನ್ನು ಮೂಡಿಸಲಿ. ಹೀಗೆ ಪ್ರತಿಯೊಬ್ಬರ ಒಳಗೂ ಇರುವಂತಹ ಚೈತನ್ಯ, ಶಕ್ತಿ ನಾಳೆ ದೇಹ ಬಿಡುವ ಕಾಲದಲ್ಲಿಯೂ ಇಲ್ಲಿ ಈ ದೇಹ ನಾನಲ್ಲ, ನಾನು ಆ ದೈವ, ನಾನಂತ ಶಕ್ತಿ ಅನ್ನುವ ಜ್ಞಾನದಿಂದಲೇ ನಾವು ಈ ದೇಹದಿಂದ ಹೊರಗೆ ಬರಬೇಕು. ಬ್ರಹ್ಮರಂಧ್ರ ಒಡೆದು ಹೊರಗೆ ಬರುವಂತ ಅಗತ್ಯ ಇಲ್ಲ, ಭೂತವಾಗಿಯೇ ದೇಹದಿಂದ ಹೊರಗೆ ಬರುವುದು. ಇಂಥ ಒಂದು ಬೀಗದ ಕೈ ಈ ಕಲರಿಯಲ್ಲಿದೆ. ನಿಮ್ಮ ನಿಮ್ಮ ಬೀಗದ ಕೈಯನ್ನು ನೀವೇ ಹಿಡಿದುಕೊಳ್ಬೇಕು. ಅದಕ್ಕೋಸ್ಕರ ಎಲ್ಲರೂ ಈ ಕಲೇರಿಯನ್ನು ಕಲಿಯಿರಿ. ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಕಲೇರಿಯನ್ನು ಕಲಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆ ನೀವು ಮಾಡಿಕೊಟ್ರೆ ನಾವು ಬಂದು ನಿಮಗೆ ಕಲಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ತುಳು ವರ್ಲ್ಡ್ ಫೌಂಡೇಶನ್ನವರು ಇಂಥ ಒಂದು ಕ್ರಿಯೆಯಲ್ಲಿ ಸುಮಾರು 10 ವರ್ಷಗಳಿಂದಲೇ ಪ್ರಯತ್ನಿಸ್ತಾ ಇದ್ದಾರೆ. ಇನ್ನು ಈ ಕ್ರಿಯೆ ಪ್ರಾರಂಭ ಆಗಿ ಇವತ್ತಿಗೆ 97 ವರ್ಷ ಆಯಿತು. ಇನ್ನು 3 ವರ್ಷದಲ್ಲಿ 100 ವರ್ಷ ಆಗ್ತದೆ. ಈ ತುಳುವಿನ ಬಗ್ಗೆ ಜ್ಞಾನವನ್ನು ಪಸರಿಸಲಿಕ್ಕೆ, ತುಳುವನ್ನು ಮತ್ತೆ ಮೇಲೆ ಎತ್ತಿ ಹಿಡಿಯಲಿಕ್ಕೆ ಮಾಡಿದಂಥ ಪ್ರಯತ್ನಗಳು ಇಂದಿನ ಹಲವು ಇದೆ. ಈಗ ಮತ್ತೆ ಇದನ್ನು ಜಾಗೃತಗೊಳಿಸಬೇಕು, ನಾವಾಗಿ ಎದ್ದು ನಿಲ್ಲಬೇಕು. ಇಷ್ಟು ಹೇಳಿ ಈ ಇಂದಿನ ಸಂಚಿಕೆಯನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂತಹ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.